ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೆಂಗಿದೆ ಬರ್ತಾ? ದೇವ್ರ ನಮ್ಮ ವ್ಯೂವರ್ಸ್ಗೆ ಇದೊಂದು ವಿಡಿಯೋ ನೋಡ್ಬೇಕಂತ ನಾನು ಮಾಡೋದು. ಇದು ನಮ್ಮ ಅಜ್ಜಿ ಇದೇ ಥರನೇ ಮಾಡ್ತಾ ಇದ್ಲು. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡ. ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶನಿ ದೇವರಿಗೆ ಸಂಬಂಧಿಸಿದ ವಸ್ತು ಆಗಿದ್ದು. ಹ್ಯಾಪಿ ಸಂಕ್ರಾಂತಿ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಹಾಗೆ ಸುಸ್ವಾಗತ. ಇವತ್ತು ಮಕರ ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಗೊತ್ತಿರೋ ಹಾಗೆ ಹಬ್ಬದ ವಾತಾವರಣ ಹೇಗಿರುತ್ತೆ ಅಂತ ನಿಮಗೆ ಗೊತ್ತೇ ಇರುತ್ತೆ. ಈ ಸರ್ತಿ ಸ್ಪೆಷಲ್ ಏನು ಅಂದರೆ ನಮ್ಮಮ್ಮ ನನ್ನ ಜೊತೆ ಇದ್ದಾರೆ. ಬಿಕಾಸ್ ಪ್ರತಿ ವರ್ಷವೂ ಸಂಕ್ರಾಂತಿಗೆ ನಾನು ಊರಿಗೆ ಹೋಗ್ತಾ ಇರಲಿಲ್ಲ, ನಾನು ಒಬ್ಬಳೇ ಸೆಲೆಬ್ರೇಟ್ ಮಾಡ್ತಾಯಿದ್ದೆ. ಬಟ್ ಈ ಸರಿ ನಮ್ಮಮ್ಮ ನನ್ನ ಜೊತೆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಈ ಜೀವನದಲ್ಲಿ ಎಲ್ಲ ಸುಖ ಶಾಂತಿ ನೆಮ್ಮದಿನ ಕೊಡಲಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಕಡೆ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಏನಪ್ಪ ಅಂತಂತಂದರೆ ಡೆಫಿನೆಟ್ಲಿ ಎಲ್ಲ ಪೂಜೆ ಎಲ್ಲ ಇರುತ್ತೆ. ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಾಲಿಟಿ ಅಂತಂದರೆ ಭರ್ತ ಮಾಡೋದು, ರೊಟ್ಟಿ ಹಾಗೂ ಭರ್ತ ಮಾಡೋದು ನಮ್ಮ ಕಡೆ ತುಂಬ ವಿಶೇಷ. ಸೊ ಇವತ್ತು ನನಗೆ ಆ್ಯಕ್ಚುಲಿ ಮಾಡೋಕ್ಕೆ ಬರಲ್ಲ. ಸೊ ನಮ್ಮಮ್ಮ ಇರೋದ್ರಿಂದ ನಮ್ಮಮ್ಮ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೋಬೇಕು. ಅದು ಭರ್ತ ಹೇಗೆ ಮಾಡ್ತಾರೆ ಏನು ಅನ್ನೋದನ್ನು ನಾನು ಕ್ಲಿಯರಾಗಿ ವಿಡಿಯೋಲ್ಲಿ ತೋರಿಸ್ತೀನಿ. ಸೊ ಇವಾಗ ಭರ್ತಕ್ಕೆ ಏನೇನು ಕಾಯಿ ಪಲ್ಯ ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೀನ್ಸು ಮತ್ತು ಮೆಣಸಿನ್ಕಾಯಿ, ಹಾಗೆ ಒಂದು ಕ್ಯಾರೆಟು, ಒಂದು ತುಪ್ರೆಕಾಯಿ, ಬದನೆಕಾಯಿ, ಹಾಗೆ ಕೆಲವೊಂದು ಕಾಯಿ ಪಲ್ಯ ದಿನಸು ಅಂದರೆ ಇವಾಗ ಮೆಂತ್ಯ ಪಲ್ಯ ತೊಗೊಂಡಿದ್ದೀನಿ, ಪಾಲಕ್ ಕೂಡ ಹಾಕಬೇಕು. ಸೊ ಇದೆಲ್ಲ ರೆಡಿ ಮಾಡಿ ಇವಾಗ ಇಟ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ ಬಟಾಣಿ ಕಾಳು, ಹಸಿ ಬಟಾಣಿ ಕೂಡ ಆಲ್ರೆಡಿ ತೆಗೆದು ಇಟ್ಕೊಂಡಿದ್ದೀನಿ ನಾನು. ಕಾಳಿನ ದಿನಸು ಕೂಡ ಹಾಕಬೇಕು. ಬಟ್ ಕಾಯಿ ಪಲ್ಯದಲ್ಲಿ ಇಷ್ಟು ಕಾಯಿ ಪಲ್ಯನ ಹಾಕಬೇಕು. ಕುಂಬಳೆಕಾಯಿ ಕೂಡ ಹಾಕಬೇಕು. ಕುಂಬಳೆಕಾಯಿ ಕೂಡ ಇವಾಗ ರೆಡಿ ಮಾಡಿ ಇಟ್ಕೋಬೇಕು. ಹಾಗೆ ನಿನ್ನೆ ಸ್ವಲ್ಪ ಬಟಾಣಿ ಕಾಳು ಆಲ್ರೆಡಿ ತೆಗೆದು ಇಟ್ಟಿದ್ದಾರೆ. ಸೊ ಈ ಬಟಾಣಿ ಕಾಳು ಕೂಡ ಹಾಕ್ತಾರೆ. ಸೊ ನಮ್ಮಮ್ಮ ಇಲ್ಲಿ ಏನೋ ರೆಡಿ ಮಾಡ್ತಿದ್ದಾರೆ. ಏನು ಮಮ್ಮಿ ಇದು? ಎಳ್ಳು ಅರಿಶಿಣ. ಇವತ್ತು ಎಳ್ಳು ಹಚ್ಚಿ ಸ್ನಾನ ಮಾಡಬೇಕು. ಯಾಕಂದರೆ ಇದು ಶನಿ ದೇವರಿಗೆ ಸಂಬಂಧಿಸಿದ ವಸ್ತು ಆಗಿದ್ದು ಮತ್ತು ರಾಹುಕೇತು ದೋಷವನ್ನು ಕೂಡ ಇದು ದೂರ ಮಾಡ್ತದೆ ಅಂತಂದು ಪುರಾಣಗಳಲ್ಲಿ ಹೇಳ್ತಾರೆ. ಹಾಗಾಗಿ ಎಳ್ಳು ಅರಿಶಿಣ ಹಚ್ಚಿ ಸ್ನಾನ ಮಾಡಿದರೆ ಒಳ್ಳೆಯದು ಅಂತ ಈ ದಿನ ವಿಶೇಷ. ಸೊ ನಮ್ಮಮ್ಮ ಇವಾಗ ಎಳ್ಳು ಮತ್ತು ಅರಿಶಿಣ ಆಲ್ರೆಡಿ ರೆಡಿ ಮಾಡಿದ್ದಾರೆ. ಇದನ್ನ ಹಚ್ಕೊಂಡು ಸ್ನಾನ ಮಾಡಬೇಕಂತೆ. ಸಂಕ್ರಾಂತಿ ಹಬ್ಬದ ವಿಶೇಷ ಇದು. ಇದನ್ನು ಸ್ನಾನ ಮಾಡಿದ್ರೆ ರಾಹು ಮತ್ತು ಕೇತು ದೋಷ ದೂರ ಆಗುತ್ತೆ. ನಾನು ಸ್ನಾನಕ್ಕೆ ಹೋಗ್ತೀನಿ, ಬಾಯ್. ಹ್ಯಾಪಿ ಸಂಕ್ರಾಂತಿ. ಏನ್ ಮಾಡಕತ್ತಿ? ಪೂಜಾ ಸ್ನಾನ ಆಗಿ ಅಡಿಗೆಲ್ಲ ಆಯ್ತಂದ್ರೆ ಮಾಡ್ಬೇಕು. ಮಮ್ಮಿ ಪೂಜೆ ಅಂತ ಎಷ್ಟು ಗಂಟೆಗೆ ಮಾಡ್ಬೇಕು? ಸ್ನಾನ ಕೊಡ್ತೀನಿ ಮಾಡಿಬಿಡಮ್ಮ. ಪೂಜೆ ಮಾಡಿವಾಗ ಆಲ್ರೆಡಿ. ನೀನು ಮಾಡಿದ್ಯಾ? ಸೊ ಇವಾಗ ಬದನೆಕಾಯಿನ ಯೂಶ್ವಲಿ ನಾವು ನೀರಲ್ಲಿ ಹಾಕ್ತೀವಿ. ಬಿಕಾಸ್ ಅದು ಕಪ್ಪಾಗದೇ ಇರಲಿ ಅಂತ. ಬಿಕಾಸ್ ತುಂಬ ಬೇಗ ಕಪ್ಪಾಗ್ಬಿಡುತ್ತೆ ಹೊರಗಡೆ ಇಟ್ಟರೆ. ಸೊ ಹಾಗಾಗಿ ನಾವು ಈ ಥರ ನೀರಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲನೂ ಒಂದು ವೆಜಿಟೇಬಲ್ ತೊಗೊಂಡಿದ್ದು, ಜಾಸ್ತಿ ತೊಗೊಂಡಿಲ್ಲ. ಬಿಕಾಸ್ ತುಂಬ ಕಾಳು ಮತ್ತು ಕಾಯಿ ಪಲ್ಯ ಇರೋದ್ರಿಂದ ಸೊ ಎಷ್ಟು ಜಾಸ್ತಿನೇ ಆಗಿಬಿಡುತ್ತೆ. ಸೊ ಹಾಗಾಗಿ ಎಲ್ಲನೂ ಒಂದೊಂದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ರಿಯಾ, ಅಮ್ಮಗೆ ಸ್ವಲ್ಪ ಫೋನ್ ಹಚ್ಚಿ ಇದು ಏನಂದರೆ ಕುಂಬಳಕಾಯಿ ಹೊಡಿಬೋದು ದೇವ್ರಿಗೆ. ಸಣ್ಣ ತಂದೀವಿ ಅಡಿಗೆಗೆ, ದೇವ್ರಿಗೆ ಹೊಡಿಬೋದು. 1 ಕಪ್ ಕಡಲೆಕಾಳು ಮತ್ತು 1 ಸ್ಮಾಲ್ ಕಪ್ ಹೆಸರು ಕಾಳನ್ನು ಕುದಿಯಕ್ಕೆ ಇಟ್ಕೋಬೇಕು. ಅದು ಫುಲ್ ಮೆತ್ತಗಾಗುವಷ್ಟು ಕುದಿಸ್ಬೇಕು. ಮಮ್ಮಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕಾ? ಬೇಡಲ್ಲ. ಹಾಂ. ಸೊ ಇದನ್ನು ಇವಾಗ ಕುಕ್ಕರ್ಗೆ ಹಾಕ್ಬಿಟ್ಟು 3 ಸೀಟಿ ಹೊಡ್ಸ್ಕೊಂಡ್ಬಿಡೋಣ.
ಇವಾಗ ಸ್ನಾನ ಆಯಿತು, ನಮ್ಮಮ್ಮ ಪೂಜೆ ಬೇರೆ ಮಾಡ್ತಾ ಇದ್ದಾರೆ. ಅಷ್ಟರಲ್ಲೇ ಇದು ಕುಕ್ಕರ್ಗೆ ಹೆಸರುಕಾಳು ಮತ್ತು ಕಡಲೆಕಾಳನ್ನು ಬೇಯಿಸಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದು ತುಂಬ ಚೆನ್ನಾಗಿ ಬೇಯಬೇಕು. ಸೊ ಅದಾದಮೇಲೆ ಇವಾಗ ನಂಗೆ ತುಂಬ ಹಸ್ವಾಗ್ತಾಯಿದೆ. ಏನಾದರೂ ಸ್ವಲ್ಪ ನೂಡಲ್ಸ್ ಏನಾದರೂ ಮಾಡ್ಕೊಂಡ್ಬಿಡ್ತೀನಿ. ಬಿಕಾಸ್ ಮೇನ್ ಡಿಶ್ ರೆಡಿ ಆಗೋಷ್ಟರಲ್ಲಿ, ರೊಟ್ಟಿ ಮತ್ತು ಭರ್ತಾ ರೆಡಿ ಆಗೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ. ಅಷ್ಟರಲ್ಲೇ ಇನ್ಸ್ಟ್ಯಾಂಟ್ ನೂಡಲ್ಸ್ ಮಾಡಿಬಿಡೋಣ. ಸೊ ಸ್ವಲ್ಪ ಶೇಂಗಾ ಹುರ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ಹಾಗೆ ಎಳ್ಳು ಪುಡಿನೂ ಬೇಕು. ಸೊ ಎಳ್ಳನ್ನು ಹುರ್ಕೋತಾ ಇದ್ದಾರೆ ನಮ್ಮಮ್ಮ ಇವಾಗ. ಬಿಳೆ ಎಳ್ಳು ಆದರೂ ಓಕೆ, ಕರೆ ಎಳ್ಳಾದರೂ ಓಕೆ ಅಲ್ಲ ಮಮ್ಮಿ? ಕರೆ ಎಳ್ಳು ಹಾಕ್ಬೇಕು. ಇವತ್ತು ಜಾಸ್ತಿ ಕರೆ ಎಳ್ಳೆ ಯೂಸ್ ಮಾಡಬೇಕು. ಹಾಂ, ಸೊ ಎಳ್ಳನ್ನು ಹುರ್ಕೊತಾ ಇದ್ದಾರೆ. ಸೊ ಅಷ್ಟರಲ್ಲಿ ನನ್ನ ನೂಡಲ್ಸ್ ಕೂಡ ರೆಡಿ. ಸೊ ಎರಡನ್ನೂ ಸೇರಿಸಿ ಪುಡಿ ಮಾಡ್ಕೊಂಡ್ಬಿಡೋದು. ಸೇರಿಸಲ್ಲ, ಬೇರೆ ಬೇರೆ ಮಾಡಬೇಕು. ಎರಡು ಬೇರೆ ಬೇರೆ ಪುಡಿ ಬೇರೆ ಬೇರೆ ಮಿಕ್ಸರ್ ಮಾಡ್ಕೊಂಡು ಸ್ವಲ್ಪ ಆದಮೇಲೆ. ಸೊ ಇವಾಗ ಕುಂಬಳಕಾಯಿ ಮತ್ತು ಸ್ವಲ್ಪ ಕ್ಯಾರೆಟು ಇವೆಲ್ಲ ಹಚ್ಚಿಟ್ಟಿರೋದು ಕಾಯಿಪಲ್ಲೆ. ಒಂಚೂರು ಇದು ಮಾಡ್ಬೇಕು. ಏನು ಮಾಡ್ಬೇಕದು? ಪೀಲ್ ಮಾಡಬೇಕಾ? ಹಾಂ, ಓಕೆ. ಇವಾಗ ಇದಕ್ಕೆ ನಾನು ಹಾಕ್ಬೇಕು ಬಾ. ಕ್ಯಾರೆಟ್ ಸ್ವಲ್ಪ ನೀರು ಹಾಕಿಸ್ಕೊಂಡು. ಕ್ಯಾರೆಟು, ಆಮೇಲೆ ಅದು ತುಪ್ರೆಕಾಯಿ. ಅದೇನು ಕುದಿಯೋದು ಹಾಕೋಣಂತ. ಇವಾಗ ಕ್ಯಾರೆಟು ಮತ್ತು ಇದು ಬೀನ್ಸು, ಕುಂಬಳಕಾಯಿ ಮತ್ತು ಬದನೆಕಾಯಿ ಒಂದೇ ಹೋಗಿ ಜಸ್ಟ್ ಒಂದು ಸಿಟಿ ಹೊಡೆದ್ರೆ ಸಾಕು. ಸ್ವಲ್ಪ ನೀರು ಹಾಕೋದು. ಸೊ ತುಪ್ರೆಕಾಯಿ ಎಲ್ಲ ಏನೇನು ವೆಜಿಟೇಬಲ್ಸ್ ಇಟ್ಕೊಂಡಿದ್ರೆ ಅದನ್ನೆಲ್ಲ ಒಂದು ಸಿಟಿ ಹೊಡ್ಸ್ಕೊಂಡ್ಬಿಡ್ಬೇಕು. ಇದು ಬೇಡ, ಏನು ಅದನ್ನು ಹಾಕೋದು ಬೇಡ. ಏನು ಬೇಡ, ಗಟ್ಟಿಗೆ ಹಾಕ್ಬಿಡೋಣ. ಹಾಕ್ಸ್ಬಿಡೋಣ ಅಂತ. ಹಾಂ, ಸೊ ಎಲ್ಲ ವೆಜಿಟೇಬಲ್ಸ್ನ ಹಾಕ್ಬಿಟ್ಟು ಒಂದು ವಿಸಿಲ್ ಹೊಡ್ಸ್ಕೊಂಡ್ಬಿಡೋಣ. ಇದಕ್ಕೆ ಗೆಣಸು ಕೂಡ ಹಾಕೋಬೇಕು. ಗೆಣಸನ್ನ ಕೂಡ ಹಾಕ್ತೀನಿ. ಒಂದು ಮುಚ್ಚಿಟ್ಬಿಡು. ಒಂದು ಸೊ ಇವಾಗ ಇದಕ್ಕೆ ಎಲ್ಲ ವೆಜಿಟೇಬಲ್ಸು ಮತ್ತು ಬಟಾಣಿ, ಶೇಂಗಾ, ಆಮೇಲೆ ಗೆಣಸು ಕೂಡ ಹಾಕಿದ್ದೀವಿ ಸ್ವಲ್ಪ. ಸೊ ಇದನ್ನು ಇವಾಗ ಒಂದು ಸೀಟಿ ಹೊಡ್ಸ್ಕೊಂಡ್ಬಿಡೋಣ. ಅದು ಒಂದೇ ಸೀಟಿ ಹಾಕ್ಬೇಕಂತ, ಜಾಸ್ತಿ ಆದರೆ ತುಂಬ ಮೆತ್ತಗಾಗ್ಬಿಡತ್ತೆ. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡ. ಥ್ಯಾಂಕ್ ಯು. ಹ್ಯಾಪಿ ಸಂಕ್ರಾಂತಿ. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಚಂದ ಮಾತಾಡಿ. ಕೊಡ್ತೀನಿ. ಸೊ ಇವಾಗ ಈ ಶೇಂಗಾ ಪೌಡ್ರ್ ಮಾಡ್ಕೊಂಡ್ಬಿಡೋಣ. ಹಲೋ ಹುಡುಗಿ. ಹಾಂ, ನೂಡಲ್ಸ್ ಸ್ವಲ್ಪ ನೀರಾಗಿ ಸೂಪ್ ಮಾಡ್ಕೊಡ್ಬೇಕು. ಬರಲ್ಲ. ಇವಾಗ ಕೊತ್ತಂಬರಿ, ಕರಿಬೇವು ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದಾರೆ. ಇದು ಮೆಂತೆ ಪಲ್ಯ. ಆಮೇಲೆ ಇದು ಎಲ್ಲ ಬೇಯಿಸಿರೋದು, ಎಲ್ಲ ವೆಜಿಟೇಬಲ್ಸ್ನ ಬೇಯಿಸ್ಕೊಂಡಿರೋದು. ಹಾಗೆ ಇದು ಪಾಲಕ್. ಆಮೇಲೆ ಎಲ್ಲ ಕಡಲೆಕಾಳು ಮತ್ತು ಹೆಸರು ಕಾಳನ್ನು ಕೂಡ ಬೇಯಿಸ್ಕೊಂಡಿದ್ದೀವಿ. ಅದು ತುಂಬ ಮೆತ್ತಗಾಗಬೇಕು. ಆಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಆಮೇಲೆ ಹುಣಸೆ ಹುಳಿ ಕೂಡ ನೆನೆ ಹಾಕ್ಕೊಂಡಿದ್ದೀವಿ. ಆಮೇಲೆ ಇಲ್ಲಿ ಶೇಂಗಾ ಪೌಡ್ರ್ ಇದೆ. ಶೇಂಗಾನ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿರೋದು. ಹಾಗೆ ಎಳ್ಳನ್ನು ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿರೋದು. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ. ಇವಾಗ ಎಣ್ಣೆ ಹಾಕಿದ್ದಾರೆ ನಮ್ಮಮ್ಮ. ಎಣ್ಣೆ ಕಾಯೋವರೆಗೂ ಬಿಡೋಣ. ಏನು ಹಾಕಾಗುತ್ತೆ ಮಮ್ಮಿ? ಸಾಸಿವೆನಾ? ಸಾಸಿವೆ, ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಜೋರಾಗಿ ಹೇಳು. ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಎಳ್ಳು ಕೂಡ ಹಾಕ್ಬೇಕು. ಅದು ಸ್ವಲ್ಪ ಬೇಯಿದ್ರೆ ಕಾಳು ಬರುತ್ತೆ, ಬಾಯಲ್ಲಿ ಟೇಸ್ಟ್ ಇರುತ್ತೆ. ಎಳ್ಳು, ಓಕೆ. ಕೊತ್ತಂಬರಿ, ಕರಿಬೇವು, ಆಮೇಲೆ ಇವಾಗ ಮೆಂತೆ ಪಲ್ಯ ಹಾಕೋದಂತೇನ. ಮೆಂತೆ ಪಲ್ಯ, ಎಣ್ಣೆ, ಜೀರಿಗೆ, ಸಾಸಿವೆ, ಎಳ್ಳು, ಸ್ವಲ್ಪ ಉದ್ದಿನಬೇಳೆ, ಕೊತ್ತಂಬರಿ, ಕರಿಬೇವು, ಹಾಗೆ ಮೆಂತೆ ಪಲ್ಯ ಹಾಕಿದ್ದಾರೆ. ಆಮೇಲೆ ಸ್ವಲ್ಪ ಪಾಲಾಕು ಎಲ್ಲನೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ರು. ಸೊ ಅದೆಲ್ಲ ಹಾಕಿದ್ದಾರೆ. ಫಸ್ಟು ಸೊಪ್ಪೆಲ್ಲ ನೀಟಾಗಿ ಬಂದರೆ ಏನು ಮದ ಅಂತ ಸ್ಮೆಲ್ ಬರೋಲ್ಲ. ಕೆಲವ್ರು ಏನು ಮಾಡ್ತಾರೆ, ಹಾಗೆ ಸೊಪ್ಪನ್ನು ಆಮೇಲೆ ತರಕಾರಿ ಜೊತೆ ಹಾಕ್ಬಿಡ್ತಾರೆ. ಬಟ್ ಅದು ತಪ್ಪಲ್ಲ. ಬಟ್ ಸೊಪ್ಪನ್ನೇ ಫಸ್ಟ್ ಫ್ರೈ ಮಾಡ್ಕೋಬೇಕು. ಓಕೆ.
ಅದು ಚೆನ್ನಾಗಿ ಎಣ್ಣೆಲಿ ಬೆಂದ್ರೇ ಟೇಸ್ಟ್ ಬರೋದು. ಇವಾಗ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೂಡ ಎಣ್ಣೆಲಿ ಫ್ರೈ ಆಗಬೇಕಲ್ಲಿ. ಇವಾಗ ಏನು ಹಾಕ್ತಿದ್ಯಾ ಮಮ್ಮಿ? ಈರುಳ್ಳಿ ಹಾಕ್ತಿದ್ಯಾ? ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಸೊ ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ಅದೆಲ್ಲ ಬೇಯಬೇಕು. ಸೊಪ್ಪೆಲ್ಲ ಬೆಂದಿದೆ, ಸೊಪ್ಪೆಲ್ಲ ಬೆಂದ್ಬಿಡುತ್ತೆ. ಇವಾಗ ಸ್ವಲ್ಪ ಅರಿಶಿಣ. ನಿಂಗೆ ಅರಿಶಿಣ ಜಾಸ್ತಿ ಹಾಕಬಾರ್ದಾ? ಅದು ಸ್ಮೆಲ್ ಬರುತ್ತೆ. ಕುಟ್ಟಿದ್ದು ಏನೇ ಕೆಮಿಕಲ್ ಇಲ್ಲಿದ್ದದು. ಅದು ಇವಾಗಲೇ ಹಾಕ್ಬಿಡ್ತಿ ಖಾರನ? ಹಾಂ, ಆ್ಯಕ್ಚುಲಿ ಇದು ಬೆಂದ್ರೇನೆ ಆಮೇಲೆ ಮದ ವಾಸನೆ ಬರಲ್ಲ. ಆಯಿತಾ? ಸೊ ಇವಾಗಲೇ ಸ್ವಲ್ಪ ಅರಿಶಿಣ, ಖಾರ ಜಾಸ್ತಿ ಇರಬೇಕಾ ಕಮ್ಮಿ ಇರಬೇಕಾ? ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು, ಸ್ವಲ್ಪ ಸ್ವೀಟ್ ಇರುತ್ತೆ. ಎಸ್ ಎಸ್ ಎಸ್. ಸೊ ಸ್ವಲ್ಪ ಇದು ವಾಸನೆ ಏನಿರುತ್ತೆ ಅದು ಹೋಗುತ್ತೆ, ಅರಿಶಿಣ ವಾಸನೆ. ಮತ್ತು ಇದು ಪಲ್ಯದು ಮೆಂತ್ಯ ಪಲ್ಯ ಮತ್ತು ಪಾಲಕ್ ಪಲ್ಯದೆಲ್ಲ ಸ್ಮೆಲ್ ಹೋಗಬೇಕು. ಆ್ಯಂಡ್ ಈರುಳ್ಳಿ ಕೂಡ ಸ್ವಲ್ಪ ಸರಿಯಾಗಿ ಬೇಯಬೇಕು. ಇವಾಗ ಆಲ್ಮೋಸ್ಟ್ ಬೆಂದಿದೆ. ಇದಕ್ಕೆ ಇವಾಗ ಹುಣಸೆ ಹುಳಿ ಆಗ್ತಾಯಿದೆ ನಮ್ಮಮ್ಮ. ಬೆಳ್ಳಿ ಸ್ಟ್ರಾಂಗ್ ಇದೆ, ಸ್ವಲ್ಪನೇ ಹಾಕ್ತೀನಿ. ನೋಡಿ, ಸ್ವಲ್ಪ ಹುಳಿ ಕುದಿಬೇಕಿದೆ. ಹುಳಿ ಕುದಿದೆ. ತರಕಾರಿ ಚೆನ್ನಾಗಿ ಬಂದಿದೆ. ಸೊ ಇವಾಗ ಇದನ್ನ ಕುದಿಯೋಕೆ ಬಿಡಬೇಕು. ಕುದಿಬೇಕು. ಕುದ್ದ ಮೇಲೆ ಎಷ್ಟೊತ್ತು? ಒಂದು 5 ನಿಮಿಷ. ಒಂದು 5-10 ನಿಮಿಷ ಕುದ್ರೆ ಆಮೇಲೆ ನಾವು ಶೇಂಗಾ ಪುಡಿ, ಎಳ್ಳು ಪುಡಿ ಎಲ್ಲ ಹಾಕಬೇಕು. ಇಷ್ಟು ಭತ್ತ ಸಾಕಾಗುತ್ತಾ? ಕಡಿಮೆ ಅನಿಸಿದ್ರೆ ಇದಿಷ್ಟು ಕಾಳು ಹಾಕ್ತೀನಿ. ಬೇಡ ಬೇಡ, ಸಾಕು ಸಾಕಾಗುತ್ತಲ್ಲ. ಈ ಪಚ್ಚನು ಒಂದೇ ಹೊತ್ತು ಊಟ ಮಾಡ್ತಾನೆ. ಹಾಂ, ಓಕೆ. ನೋಡಿ ಬರ್ತದೆ ಚಂದ. ಅದು ಸ್ವಲ್ಪ ಬೇಯ್ತಾ ಇದೆ ಇವಾಗ. ಸೊ ಅದೆಲ್ಲ ಬೇಯಿದ್ಮೇಲೆ ಇನ್ನೇನು ಅದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಮತ್ತು ಏನದು ಹುರಿದು ಪೌಡರ್ ಮಾಡ್ಕೊಂಡಿರೋ ಎಳ್ಳು ಪುಡಿನೂ ಕೂಡ ಹಾಕಬೇಕು. ಸ್ವಲ್ಪ ಅದು ಬೆಂದಾದಮೇಲೆ ಹಾಕಬೇಕು. ಟೆಲ್ ಯು ಗೈಸ್. ಸರ್ ನಮ್ಮನೆ ಪೂಜೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸಿಂಪಲ್ಲಾಗಿ ಮಾಡಿರೋದು. ಬಿಕಾಸ್ ನಾನು ತಮ್ಮ ಇಬ್ಬರೇ ಇರೋದ್ರಿಂದ ಸೊ ತುಂಬ ಕಡಿಮೆ ದೇವರೆಲ್ಲ ಇದೆ. ಸೊ ನಮ್ಮಮ್ಮ ಎಷ್ಟು ಸಿಂಪಲ್ಲಾಗಿ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಮಾಡಿದ್ದಾರೆ. ಓಕೆ, ಇವಾಗ ಇದು ನೋಡು ತರಕಾರಿ ಚೆನ್ನಾಗಿ ಕುದಿದೆ. ಬೇಕಾದವರು ಸ್ಮಾಶ್ ಮಾಡ್ಕೋಬೋದು, ಇಲ್ಲಾಂದರೆ ಹಂಗೆ ತಿಂದ್ಬಿಡೋ ಚೆನ್ನಾಗಿರುತ್ತೆ. ಬೇಕು ಇಲ್ಲ ಎಲ್ಲ ಇದಾಗಲಿ ಅಂದರೆ ಸ್ವಲ್ಪ ಸ್ವಲ್ಪ ಸ್ಮ್ಯಾಶ್ ಮಾಡ್ಬೋದು, ಆಲ್ರೆಡಿ ಕುದ್ದಿರುತ್ತಲ್ಲ. ಇವಾಗ ಶೇಂಗಾ ಪುಡಿ ಫುಲ್ ತರಿತರಿಯಾಗಿದೆ. ಶೇಂಗಾ ಪುಡಿ ತುಂಬ ಸಣ್ಣ ಮಾಡ್ಕೋಬೇಡಿ, ಸ್ವಲ್ಪ ತರಿ ಆಗಿರಲಿ. ಎಳ್ಳು ಪುಡಿ, ಆಮೇಲೆ ಎಳ್ಳು ಪುಡಿ ಹುರಿದು ರುಬ್ಕೊಂಡಿರೋ ಎಳ್ಳು ಪುಡಿನ ಹಾಕೋಬೇಕು. ಉತ್ತರ ಕರ್ನಾಟಕದ ಭರ್ತಾ ಇದು ನಮ್ಮ ಅಜ್ಜಿ ಇದೇ ಥರನೇ ಮಾಡ್ತಾ ಇದ್ಲು. ಅವ್ರನ್ನ ನೋಡಿ ನಾನು ಕಲ್ತ್ಕೊಂಡಿದ್ದು. ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಕಡೆ ರೊಟ್ಟಿ ಮತ್ತೆ ಇದು ಭರ್ತಾ ಸ್ಪೆಷಲ್. ನಮ್ಮ ಮಧು ಪಾಪ ನನ್ನ ಭರ್ತಾ ಅಂದರೆ ತುಂಬ ಇಷ್ಟ. ಅವಳು ಮಿಸ್ ಮಾಡ್ಕೊಂಡಿದ್ದಾಳೆ. ಇವತ್ತು ಹೋದ್ಮೇಲೆ ಮಾಡ್ಕೊಡ್ತೀನಿ ನಾನು. ಮಮ್ಮಿ ನೀನೇ ಭರ್ತಾ ಮಾಡಬೇಕು. ಈಗ ಆಯ್ತಾ ಮಮ್ಮಿ ಅದು? ಎಸ್, ರೆಡಿನಾ? ಈಗೇನು ಕುದಿಯೋದೇನು ಬೇಕಿಲ್ಲ. ದೇವರಿಗೆ ಎಡೆ ಹಿಡಿದ್ಮೇಲೆ ನಿಮಗೆ ಏನಾದರೂ ಇನ್ನೂ ಸ್ವೀಟ್ ಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕ್ಕೋಬೋದು, ಇಲ್ಲಾಂದರೆ ಉಪ್ಪು ಕಡಿಮೆ ಏನಾದರೂ ನೋಡ್ಬೋದು. ಬಟ್ ಇವಾಗ ಏನು ಮುಟ್ಟಂಗಿಲ್ಲ, ದೇವ್ರಿಗೆ ಪ್ರಸಾದ ಮಾಡೋರ್ಗೂ ಏನು ಮುಟ್ಟಂಗಿಲ್ಲ. ಓಕೆ, ಉತ್ತರ ಕರ್ನಾಟಕದ ಭರ್ತಾ ರೆಡಿ. ಇವಾಗ ಸಜ್ಜಿ ರೊಟ್ಟಿ, ಎಳ್ಳಚ್ಚಿ ಸಜ್ಜಿ ರೊಟ್ಟಿ ಮಾಡ್ತೇನೆ ನಾನು. ಭರ್ತದ ಜೊತೆಗೆ ಎಳ್ಳಚ್ಚಿದ ಸಜ್ಜಿ ರೊಟ್ಟಿ ಫೇಮಸ್ಸು. ಸೊ ಹಾಗಾಗಿ ಇವಾಗ ಭರ್ತಾ ಎಲ್ಲ ಆಯಿತು. ಏನೋ ಎಳ್ಳಚ್ಚಿದ ಸಜ್ಜಿ ರೊಟ್ಟಿ ಮಾಡಬೇಕು, ಹಾಗೆ ಸ್ವಲ್ಪ ಅನ್ನ ಮಾಡಬೇಕು. ಮನೆಗೆ ನಮ್ಮ ತಮ್ಮನ ಫ್ರೆಂಡ್ಸ್ ಕೂಡ ಬರ್ತಾ ಇದ್ದಾರೆ, ಊಟಕ್ಕೆ ಇನ್ವೈಟ್ ಮಾಡಿದ್ದಾನೆ ಅವರು ಕೂಡ ಬರ್ತಾ ಇದ್ದಾರೆ. ಸೊ ಯಾ ಗೈಸ್, ಆಕೆ ಬರಂಗಿಲ್ಲ, ಓಡೋ ರೊಟ್ಟಿ ಬೆನ್ಸ್ ಬನ್ನಿ ಬರಲ್ಲ ಆಕೆ ವಿಡಿಯೋದಾಗ ಬರಲ್ಲ. ಇವಾಗ ಬರ್ತಾ ಆಯಿತು. ಸೊ ನಮ್ಮಮ್ಮ ಸಜ್ಜಿ ರೊಟ್ಟಿ ಮಾಡಕತ್ತಾಳ. ಸೊ ಇದೇನು ಮಮ್ಮಿ? ಸಜ್ಜಿ ಹಿಟ್ಟಿಂದಲ್ಲ, ಸಜ್ಜಿ ಹಿಟ್ಟು ಜೋಳದ ಹಿಟ್ಟು ಎರಡು ಮಿಕ್ಸ್ ಮಾಡಿ.
ಇದರಲ್ಲಿ ನಾವು ಬರೀ ಸಜ್ಜಿ ಅಂದ್ರೆ ಬರೀ ಸಜ್ಜಿ ಹಾಕಿರಲ್ಲ, ಜೋಳ, ಅಕ್ಕಿ, ಮೆಂತೆ, ಜೀರಿಗೆ, ಅಜ್ವಾನ, ಆಮೇಲೆ ಸ್ವಲ್ಪ ಕಡಲೆಬೇಳೆ, ಅಂದ್ರೆ ರೊಟ್ಟಿ, ಆಮೇಲೆ ಸ್ವಲ್ಪ ಧನಿಯಾ. ರೊಟ್ಟಿ ತುಂಬಾ ಟೇಸ್ಟ್ ಕೊಡುತ್ತೆ ಅಂತ. ಸೊ ನಮ್ಮ ಕಡೆ ಈ ಸಜ್ಜೆ ರೊಟ್ಟಿ ಫುಲ್ ಫೇಮಸ್ ಅಲ್ಲ ಮಮ್ಮಿ? ಮಮ್ಮಿ ಕೆಳಗಡೆ ಮನೆಯವರೆಲ್ಲ ಓಡ್ ಬರ್ತಾರೆ ಈಗ. ಮದುವೆಗೆ 1,000 ರೊಟ್ಟಿ ಮಾಡಿದ್ವಿ. 15 ದಿವಸ ಒಂದು 15 ಜನ. ಅದಕ್ಕೆ ಸ್ವಲ್ಪ ನೀರು ಹಚ್ಬೇಕು. ನೀರು ಎದಕ್ಕೆ ಹಚ್ತೀವಿ ಮಮ್ಮಿ? ಮೆತ್ತಗಾಗಕ್ಕ? ಮೆತ್ತಗಾಗುತ್ತೆ, ಸ್ಮೂತ್ ಆಗಿ. ಪ್ರಿಯಾಂಕಾ ಮನೆಯಲ್ಲಿ ಬಿಳಿ ಬಟ್ಟೆ ಇಲ್ಲ, ಅದಕ್ಕೆ ಹೊಸ ಪಂಜೆನ ಕಟ್ ಮಾಡ್ಕೊಂಡಿದ್ವಿ. ಅವಾಗಿಂದ ಕ್ಯಾಮ್ರಾ ಮುಂದೆ ಬರಕ್ಕ ಆಯ್ತಾ? ಇವಾಗ ಒಂದು ರೊಟ್ಟಿ ಹೇಳಕ್ಕಿಲ್ಲ. ಇವಾಗೊಂದು ರೊಟ್ಟಿ ಆಯ್ತು ಗೈಸ್, ಆಮೇಲೆ ಸಿಗೋಣ. ನಮ್ಮ ಪ್ರಿಯಾಂಕಾ ರೊಟ್ಟಿ ಬೆರೆಸ್ತಾ ಇದ್ದಾರೆ ಅಂದ್ರೆ ನಮ್ಗೆ ಸ್ವಲ್ಪ ಬೇಗ ಬೇಗ ಆಗುತ್ತೆ. ಅದು ಪುಣ್ಯ ನಂದು. ಹಾಯ್ ಪ್ರಿಯಾ. ಮುಂಜಾನೆದ್ದೆಲ್ಲ ಕೆಲಸ ನಾನು ಮಾಡಿ ಎಲ್ಲ ಮಾಡಿದ್, ಬಟ್ ರೋಟಿ ಮಾಡೋದು ಬಾಸ್ ಆದ್ರೆ ಆಕೆ ಮಾಡಂಗಿಲ್ಲ. ಯಾಕಂದ್ರೆ ನನಗೆ ದಿನ ಮಾಡಕ್ ಅಷ್ಟು ಬರೋದು. ನೋಡಿ ಎಷ್ಟು ಚೆನ್ನಾಗಿ ಬೆರೆಸ್ತಾ ಇದ್ದಾರೆ ರೊಟ್ಟಿ. ಪಪ್ಪ, ಪ್ರಿಯಾಂಕಾ ರೊಟ್ಟಿ ಮಾಡ್ತಾ ಇದ್ದಾರೆ. ತಿನ್ನಂತ ಹೇಳಿದವ್ರೆ, ಇದನ್ನ ತಿನ್ಬೇಕು ನೀವು. ನಾನ್ ಮಾಡಂದಿಲ್ಲ, ಅಕ್ಕಿನೇ ನಾನು ಮಾಡ್ತಂದು. ಇಲ್ಲ, ಪ್ರಿಯಾಂಕಾ ರೊಟ್ಟಿ ಬೆನ್ಸಕತ್ತಿದ್ಲಲ್ಲ, ಇಲ್ಲ, ನಮ್ಮ ವ್ಯೂವರ್ಸ್ಗೆ ಇದೊಂದು ವಿಡಿಯೋ ನೋಡ್ಬೇಕಂತ ನಾನು ಮಾಡೋದು. ಇದು ವಿಡಿಯೋಗೋಸ್ಕರ ಮಾಡ್ತಿರೋದು ಜನರೇ. ಅಲ್ಲ, ಅದು ಸಿಟ್ಟು ಬರ ಅಂತ ತಿರುಗಾಕ್ಬಿಡ್ತಾರೆ. ಮಹಾಪ್ರಭು ಇಷ್ಟೊತ್ತು ಎಲ್ಲಿದ್ರಿ? ಮಹಾಪ್ರಭು ಏನ್ ರೊಟ್ಟಿ ಬೆನೆಸ್ತಿದ್ರಿ? ಮಹಾಪ್ರಭು ನೋಡಿ ಜನರೇ. ಅಡಿಗೆ ಮಾಡೋದು ನಳ ಮಹಾರಾಜ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ? ಹಾಕಿದ್ರೆ ಟೈಮ್ ತಗೊಂಡು ಓ ಮಹಾಪ್ರಭು ನನ್ನರ ಮಹಾರಾಜರು ಗಂಡಸರಲ್ಲ. ನೋಡಿ ಮಮ್ಮಿ, ಹಂಗ ಒಂದು ಬುಡು ಹೇಳ್ತೀನಿ, ಒಂದು ಬುಡು ಹೇಳ್ತೀನಿ ಮಮ್ಮಿ. ಮಮ್ಮಿ ಒಂದು ನಾಲ್ಕು ಮಮ್ಮಿ ಕಾಮಿಡಿ ಪೀಸ್ ಮಾಡ್ಕೊಂಡು ಕುಂತಾರೆ. ಹೌದು, ಮೊನ್ನೆ ಹೆಂಗೆ ಜೋಕ ಸಂಜು ನೀ ಪಪ್ಪ ಏನಂಗ್ ಕೊಡ್ತಿ? ಅದು ಎಂತ ಆಕಾರ ಇದು ಒಂದು ರೊಟ್ಟಿ ಎಲ್ಲ ಹಾಕ್ಬಿಟ್ಟಿದಂದು. ಕ್ರೆಡಿಟ್ ಕಾರ್ಡ್ ಹಂಗಲ್ಲ, ತಲೆ ಹಚ್ಚತನ ನನ್ನ ಕ್ರೆಡಿಟ್ ಬೇಡ. ಓಕೆ ಡನ್. ಮಾತಿನ ಮೇಲೆ ನಿಂತಿರೋ ಕೊಡ್ಬೇಡ, ನನ್ನ ಕಾಲಿಗೆ ಬೀಳೋವರೆಗೂ ಕೊಡ್ಬೇಡ. ಜಲ್ದಿ ಜಲ್ದಿ. ಇವತ್ತು ಹಬ್ಬದ ದಿನ ಅಕ್ಕನ ಕಾಲಿಗೆ ಬೀಳ್ಬೇಕು. ತಲೆ ಹೆಚ್ಚು ಬಿದ್ರೆ ಇನ್ನೂ ಜಾಸ್ತಿ ದೇವ್ರು. ಅದಕ್ಕೆ ಹೇಳಿದ್ ನಿನಗೆ, ದೇವ್ರು ಒಳ್ಳೇದು ಮಾಡಲಿ. ಹಿಂಗೆ ನಿನಗೆ ಬೇರೆಯವರು ಕ್ರೆಡಿಟ್ ಕಾರ್ಡ್ಸ್ ಕೊಡೋ ಥರ ಆಗಲಿ ನನ್ನನ್ನು ಬಿಟ್ಟು. ನೀನು ಬರಕತ್ತಿಲ್ಲ ತಗೊಳವ. ಹೃದಯದ ಗುಡಿಯಲ್ಲಿ ಓನಲ್ಲಿ. ಹೆಂಗಿದೆ ಬರ್ತಾ? ಸಕ್ಕತ್ತಾಗಿದೆ. ಸೂಪರಾ? ಥ್ಯಾಂಕ್ ಯು. ಚೆನ್ನಾಗಿತ್ತು ಪಾಪ ಬರ್ತಾ? ಮಸ್ತ್ ಆಗೈತೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಆಗ್ತಿ. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇಶ ಕಾಯುವಂಥ ಸೈನಿಕರಿಗೆ, ನಾಡಿಗೆ ಅನ್ನ ನೀಡುವಂಥ ರೈತರಿಗೆ, ಸರ್ವ ಜನತೆಗೂ ಕೂಡ ಈ ಸಂಕ್ರಾಂತಿ ಒಳ್ಳೇದು ಮಾಡಲಿ. ಹಿಡಿದಿಲ್ಲ ನೀನೇನು ಹೇಳ್ತಿ? ಹೇ ಬ್ರೋ, ಹ್ಯಾಪಿ ಸಂಕ್ರಾಂತಿ. ಈಗ ನೋಡು, ಆಕೆ ಹಿಡ್ದೇ ಇದ್ದಿಲ್ಲ ಇಷ್ಟತನ. ಹೌದಲ್ಲ. ನಾಡಿನ ಸಮಸ್ತ ಜನತೆಗೆ ಮುಂದೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮಮ್ಮಿ ಹೇಳ್ದಂಗೆ ನನಗೆ ಫುಲ್ ಇಷ್ಟು ಉದ್ದ ಹೇಳಕ್ಕೆ ಬರಲ್ಲ. ಹ್ಯಾಪಿ ಸಂಕ್ರಾಂತಿ. ಸರಿ, ನಮ್ಮಮ್ಮ ಅವ್ರು ಹೊರ್ಗೋದ್ರು, ನಮ್ಮ ತಮ್ಮನ ಹೊರ್ಗೋದ. ಇವಾಗ ನಾನು ಮುಖ ಮುಚ್ಕೊಳ್ಳೋ ನಿಕ್ಕಿತ. ಇಬ್ಬರೇ ಇರೋದು. ಬೇಜಾರಾಗ್ತೈತೆ ಗುರು.
ಸೊ ನಾವು ಬೆಳಗ್ಗೆ ನಮ್ಮ ನೇಬರ್ಸ್ಗೆ ರೋಟಿ ಹಾಗೆ ನಮ್ಮ ಕಡೆ ಊಟದ ವಿಶೇಷನ ಕೊಟ್ಟಿದ್ವಿ. ಸೊ ಹಾಗಾಗಿ ಅವರು ಕೂಡ ನಮಗೆ ಇವತ್ತು ಎಷ್ಟೊಂದೆಲ್ಲ ಅವರ ಕಡೆ ಒಂದು ವಿಶೇಷತೆ ಏನಿರುತ್ತೆ, ಲೈಕ್ ಏನೋ ಸ್ವೀಟ್ ಇದೆ, ಹಾಗೆ ಕಾಳುಗಳನ್ನ ಕೊಟ್ಟಿದ್ದಾರೆ, ಸಾಂಬಾರು ಕೊಟ್ಟಿದ್ದಾರೆ, ಕಬ್ಬು ಕೊಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ. ಸೊ ಎಲ್ಲ ನೇಬರ್ಸ್ ಎಲ್ಲ ಇಷ್ಟು ಒಟ್ಟುಗೂಡ್ಕೊಂಡಿದ್ರೆ ತುಂಬ ಖುಷಿ ಆಯಿತು. ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬಿಕಾಸ್ ನಮ್ಮ ಕಡೆ ಎಲ್ಲ ರೊಟ್ಟಿ ಮತ್ತು ಏನಂತ ಹೇಳ್ತಾರೆ ಭರ್ತಾ ತುಂಬ ಫೇಮಸ್. ಬಟ್ ಇವ್ರ ಕಡೆ ತುಂಬ ಡಿಫ್ರೆಂಟ್ ಡಿಶಸ್ ಇರುತ್ತೆ. ಇಟ್ಸ್ ನೈಸ್. ಲೆಟ್ ಮೀ ಟೇಸ್ಟ್ ಸಮಥಿಂಗ್, ಅಟ್ಲೀಸ್ಟ್ ಸ್ವೀಟ್ನ ಟೇಸ್ಟ್ ಮಾಡ್ಬಿಡ್ತೀನಿ. ಸ್ವೀಟ್ ಈಸ್ ರಿಯಲಿ ಗುಡ್, ರಿಯಲಿ ಗುಡ್. ತುಂಬ ಚೆಂದ ಇದೆ. ರಿಯಲಿ ನೈಸ್ ಗೈಸ್. ಆ್ಯಂಡ್ ಶೇಂಗಾ ಕೂಡ ಕೊಟ್ಟಿದ್ದಾರೆ, ಆ್ಯಂಡ್ ಪೊಂಗಲ್ ಕೂಡ ಇದೆ, ಕಬ್ಬು ಕೊಟ್ಟಿದ್ದಾರೆ, ಹಾಗೆ ಎಳ್ಳು ಬೆಲ್ಲನೂ ಕೊಟ್ಟಿದ್ದಾರೆ. ನೈಸ್.